46,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನ ನಂದಾದೇವಿ ಹಡಗು ನಿನ್ನೆಯೇ ಹೊತ್ತು ತರಬೇಕಾಗಿತ್ತು. ಈಗಾಗಲೇ ಕರ್ನಾಟಕದಲ್ಲಿ ಇರಬೇಕಾಗಿತ್ತು. ಆದ್ರೆ ಇದುವರೆಗೂ ಕರ್ನಾಟಕದ ಬಂದರು ಮಂಗಳೂರಿಗೆ ಬಂದಿಳಿದಿಲ್ಲ. ಹಾಗಾದ್ರೆ ಎಲ್ಪಿಜಿ ತುಂಬಿದ ಹಡಗು ಇದ್ದಕ್ಕಿದ್ದಂಗೆ ಮಾಯವಾಯ್ತಾ? ಹಾಗಾದ್ರೆ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸದ್ಯ ಈ ಹಡಗು ಗುಜರಾತ್ಗೆ ತನ್ನ ಪಥವನ್ನ ಬದಲಿಸಿದೆ. ಕರ್ನಾಟಕಕ್ಕೆ ಬಂದಿಳಿಯಬೇಕಾದಂತಹ ಎಲ್ಪಿಜಿ ಹಡಗು ದಿಢೀರನೆ ಈ ರೀತಿ ಪಥ ಬದಲಿಸ್ತಾ ಇದೆ ಅಂದ್ರೆ ಏನ್ ಅಂದ್ಕೊಳ್ಬೇಕು? ಏನೋ ಕರ್ನಾಟಕಕ್ಕೆ ನೆಕ್ಸ್ಟ್ ಇರುವಂತಹ ಹಡಗು 29ನೇ ತಾರೀಕಿಗೆ ಶೆಡ್ಯೂಲ್ ಆಗಿರೋದು. ಒಂದು ವೇಳೆ ಯುದ್ಧದ ಭೀಕರತೆ ಇನ್ನು ಹೆಚ್ಚಾದ್ರೆ, ಒಂದು ವೇಳೆ ಸದ್ಯದ ಪರಿಸ್ಥಿತಿಯೇ ಮುಂದುವರೆದ್ರೆ 29ನೇ ತಾರೀಕು ಕೂಡ ಬಂದಿಳಿಯೋದಿಲ್ಲ. ಈ ರೀತಿ ಆಗೋದಕ್ಕೆ ಕೇಂದ್ರದ ಕೈವಾಡ ಏನಾದ್ರೂ ಇದೆಯಾ, ಅಥವಾ ಸ್ವತಃ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರೇ ಗುಜರಾತಿಗೆ ಪಥ ಬದಲಿಸಿ ಅಂತ ಹೇಳಿದ್ದಾರಾ? ಗೊತ್ತಿಲ್ಲ. ಆದ್ರೆ ಕರ್ನಾಟಕದ ಜನ ಮಾತ್ರ ಊಟಕ್ಕೂ ಪರಿತಪಿಸುವಂತಹ ಕಾಲ ದೂರ ಇಲ್ಲ ಅನ್ನೋದು ಮಾತ್ರ ಸತ್ಯ.